ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. ಪೂರ್ವ ನಗರ ಪಾಲಿಕೆಯ 3889 ಕೋಟಿ ಗಾತ್ರದ ಬಜೆಟ್ ಔಟರ್ ರಿಂಗ್ ರೋಡ್ ಅಭಿವೃದ್ಧಿಗೆ ಕೋಟಿ ಮೀಸಲಿಡಲಾಗಿದೆ. ಬಣತ್ತೂರು ಎಸ್ ಕ್ರಾಸ್ ರಸ್ತೆಯ ಅಗಲೀಕರಣ, ವೈಟ್ಯಾಪಿಂಗ್, ಪಾಲಿಕೆ ವ್ಯಾಪ್ತಿಯಲ್ಲಿ 100 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗ, ಹಾಗೆ ಪೌರ ಕಾರ್ಮಿಕರಿಗೆ ಗ್ಲೌಸ್, ಶೂ, ಮಾಸ್ಕ್ಗೆ 1.5 ಕೋಟಿಯನ್ನ ಮೀಸಲಿಡಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿರುವಂಥದ್ದು. ಪೂರ್ವ ನಗರ ಪಾಲಿಕೆಯ 3889 ಕೋಟಿ ಗಾತ್ರದ ಬಜೆಟ್ ಇದು. ಬಣತ್ತೂರು ಎಸ್ ಕ್ರಾಸ್ ಹಾಗೆ ರಸ್ತೆ ಅಗಲೀಕರಣ ಹೇಗೆ ಸೇರಿದಂತೆ ಕೆಲವೊಂದಿಷ್ಟು ಮೀಸಲಿಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾದ ಬಳಿಕ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಮೊದಲ ಬಜೆಟ್ ಮಂಡನೆ ಇದು. ಪೂರ್ವ ನಗರ ಪಾಲಿಕೆಯ ಅಧಿಕಾರಿಗಳು 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು 3889 ಕೋಟಿ ಗಾತ್ರದ ಬಜೆಟ್ ಇದಾಗಿದ್ದು ಹಲವು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಸಿಬ್ಬಂದಿ ವೆಚ್ಚ ಸೇರಿದಂತೆ ಆಡಳಿತ ವೆಚ್ಚ ಆಗಿರ್ಬೋದು, ಕಸ ತ್ಯಾಜ್ಯ ವಿಲೇವಾರಿ, ಶಿಕ್ಷಣ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿ, ಹೀಗೆ ಈ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಹಾಗೂ ಬೇರೆ ಬೇರೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಈ ಒಂದು ಬಜೆಟ್ ಅನ್ನು ಈಗ ಮಂಡನೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಈ ಒಂದು ವಿಶೇಷವಾಗಿ ನಮ್ಮ ಪ್ರಕಾರ ಈಸ್ಟ್ ಕಾರ್ಪೊರೇಷನಿಗೆ ಸಾಕಷ್ಟು ಕೆಲಸಗಳು ಮಾಡಲಿಕ್ಕಿದೆ. ಇಲ್ಲಿ ಬಹುತೇಕ ಸ್ವಚ್ಛತೆ ಬಗ್ಗೆ, ಇಲ್ಲಿ ರಸ್ತೆ ಬಗ್ಗೆ ಹಾಗೂ ಬ್ಯೂಟಿಫಿಕೇಷನ್ ಮತ್ತು ಕೆರೆಯ ಅಭಿವೃದ್ಧಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇದೆ. ಆದರೆ ಆದಾಯ ವತಿಯಿಂದ ಸಹ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ಅದರದ್ದು ನಮ್ಮ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಸ್ವಲ್ಪ ಇದರ ಬಗ್ಗೆ ದೀರ್ಘವಾಗಿ ವಿಶ್ಲೇಷಣೆ ಮಾಡ್ತಾರೆ. ಹಾಗೂ ನಾವು ಇಷ್ಟೇ ಕೇಳ್ಕೊಳ್ಳೋದು, ಈ ಒಂದು ಬಜೆಟ್ ಅನೌನ್ಸ್ ಆಗಿದ ತಕ್ಷಣ, ಸರ್ಕಾರ ಅನುಮೋದನೆ ಸಿಕ್ಕಿದ ತಕ್ಷಣ ನಾವು ಹೊಸ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ತಗೊಳ್ತೇವೆ ಅದು ನಾವು ಈ ಒಂದು ಈಸ್ಟ್ ವಿಚ್ ಈಸ್ ಆಲ್ಸೋ ಬಿಗ್ ಎಂಜಿನ್ ಆಫ್ ಗ್ರೋತ್, ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಂಪನಿಗಳಿಂದ ಇಡೀ ದೇಶಕ್ಕೆ ಒಳ್ಳೆಯ ಹೆಸರು ಬರ್ತಾ ಇದೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಹ ಬ್ಯಾಂಗ್ಳೂರಿನ ಹೆಸರು ಈ ಎಕ್ಸ್ಪೋರ್ಟ್ಸಿಂದ ಸಾಕಷ್ಟು ಬ್ಯಾಂಗ್ಳೂರ್ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತದೆ. ಸೊ ಅದಕ್ಕೆ ಇಲ್ಲಿಗೆ ಈ ಏರಿಯಾಗೆ ಒಳ್ಳೆಯದು ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಕಮಿಷನರ್ಗೆ ಕೇಳಿಕೊಂಡು